ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ತಿರುಪತಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದರೆ ಅದ್ರ ಬಗ್ಗೆ ಒಂದು ಐಡಿಯಾ, ನಾನು ಹೋಗಿ ಬಂದಂಥ ಒಂದು ಪ್ಲ್ಯಾನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಸೊ ಇದು ಯಾವುದೇ ಪ್ಯಾಕೇಜ್ ಅಲ್ಲ, ಸ್ವತಃ ನಾನೇ ಹೋಗಿ ಬಂದಿರೋದು. ಜಸ್ಟ್ ಈ ಬಜೆಟಲ್ಲಿ ನಾನು 500 ರುಪೀಸ್ಗೆ ತಿರುಪತಿಗೆ ಹೋಗಿ ಬಂದೆ. ಜಸ್ಟ್ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ದೆ. ವೀಕೆಂಡಲ್ಲಿ ಒಂದು ಶನಿವಾರ ಮಾರ್ನಿಂಗ್ SMUT ತಿರುಪತಿಗೆ ಒಂದು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದೆ 8 ಗಂಟೆಗೆ. ಸೊ ಆ ಟ್ರೈನ್ನ ಪ್ಲ್ಯಾನ್ ಮಾಡಿದ್ದೆ ನಾನು. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ಟಿಫನ್ ಮಾಡಿ KRPುರಂಗೆ ಹೋದೆ. 8 ಗಂಟೆ 7:50 ಕ್ಯಾಚ್ ಮಾಡೋಣ ಅಂತ ತಿರುಪತಿ ಟ್ರೈನ. ಸೊ ಅಲ್ಲಿಂದ ಕ್ಯಾಚ್ ಮಾಡಿದ್ದೆ ತಿರುಪತಿ ಟ್ರೈನು. ಜಸ್ಟ್ 130 ರುಪೀಸ್ ಟ್ರೈನ್ ಟಿಕೆಟ್, ಓಕೆನಾ. ಸೊ ಅದು 7:50 KRಪುರಂ ಬಿಡುತ್ತೆ. ಅದನ್ನು ಹತ್ತಿದೆ. ಅದು ಸೀದಾ 1:30 ಅಂದರೆ 1:30ಗೆ ಮಧ್ಯಾಹ್ನ ಅಲ್ಲಿ ತಿರುಪತಿಗೆ ಹೋಗುತ್ತೆ. ಬಟ್ ನಮ್ಮದು ಹೋಗಿದ್ದು 2 ಗಂಟೆ ಆಯಿತು, ಸ್ವಲ್ಪ ಡಿಲೇ ಅದು ಇದೆ ಆಗಿ. ಸೊ 2 ಗಂಟೆಗೆ ಹೋದೆ. ಅಲ್ಲಿಂದ ನಾನು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಇದೆ ತಿರುಪತಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡು. ಸೊ ಆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋದೆ 5 ಮಿನಿಟ್ಸ್ ನಡ್ಕೊಂಡು. ಅಲ್ಲಿ ತಿರುಮಲ ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇರೋ ದೇವಸ್ಥಾನ, ಅಲ್ಲಿಗೆ ಟಿಕೆಟ್ ತಗೊಂಡೆ. ಟಿಕೆಟ್ ಪ್ರೈಸು 90 ರುಪೀಸ್, ಅದು ಒಂದು ಸೈಡ್. ಆದರೆ ಅದು ಹೋಗೋದು ಬರೋದು 2 ಸೇರಿ ಆದರೆ 160 ರುಪೀಸ್ ಅಂತ ಪ್ಲ್ಯಾನಲ್ಲಿ ಏನೋ ಇತ್ತು ನಾರ್ಮಲ್ ಬಸ್ಸಿಗೆ. AC ಬಸ್ಸಿಗಾದರೆ 200 ಆಗುತ್ತೆ. ಸೊ ಆ ಟಿಕೆಟ್ 160, ಹೋಗೋದು ಬರೋದು 2 ಸೇರಿ ಆವಾಗೇ ತಗೊಂಡು 160ಗೆ. ಸೊ ಟಿಕೆಟ್ ತಗೊಂಡು ನಾನು ಬಸ್ ಹತ್ತಿದೆ. ಒಳ್ಳೆ ವ್ಯೂ ಎಂಜಾಯ್ ಮಾಡ್ತಾ ಹೋದೆ. ಮೇಲೆ ಹೋಗಿ ಹೋದ್ಮೇಲೆ ಅಲ್ಲಿ ಅನ್ನ ಪ್ರಸಾದ ಇದಕ್ಕೆ ಹೋಗಿ ಫಸ್ಟು ಪ್ರಸಾದ ತಗೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಗೀನ ಮಾಡಿದ್ಮೇಲೆ ಅಲ್ಲಿಂದ ಇನ್ನೇನು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದು ಫ್ರೀ ಬಸ್ ಹತ್ತಿದೆ. ಅಲ್ಲಿ ಫ್ರೀ ಬಸ್ ಇರುತ್ತಲ್ಲ, ಆ ಫ್ರೀ ಬಸ್ ಹತ್ತಿ ಸರ್ವದರ್ಶನ ವಿತೌಟ್ ಟಿಕೆಟ್ ಅಂತ ಒಂದು ಸ್ಟಾಪ್ ಹೇಳ್ತಾರೆ, ಅದೇ ಫ್ರೀ ದರ್ಶನದ್ದೇ. ಹೋಗಿ ಅಲ್ಲಿ ಇಳಿದೆ. ಸಂಜೆ 6 ಆಗಿತ್ತು ನಾನು ಎಂಟ್ರಿ ಆಗಬೇಕಾದ್ರೆ ತಿರುಪತಿ ದರ್ಶನಕ್ಕೆ. ಸೊ ಎಂಟ್ರಿ ಆದೆ. ಅಲ್ಲಿಂದ ಹೋಗ್ತಾ ಹಾಗೆ ಲಗೇಜು, ಫೋನು ಎಲ್ಲ ಡೆಪಾಸಿಟ್ ಮಾಡಿ ಅವರಿಂದ ಕೂಪನ್ ತಗೊಂಡು ಸೆಲ್ ಒಳಗೆ ಎಂಟ್ರಿ ಆದೆ. ಸೆಲ್ ಆಯಿತು. 4 ಗಂಟೆಗೆ ನಮ್ಮ ದರ್ಶನಕ್ಕೆ ಬಿಟ್ಟರು ಸೆಲ್ಲಿಂದ. 4 ಗಂಟೆಗೆ ಬಿಟ್ಟ ಮೇಲೆ ಒಂದು 4:15 ಅಷ್ಟೊತ್ತಿಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಲಡ್ಡು ಕೌಂಟ್ರ್ ಇತ್ತು. ಸೊ ಅಲ್ಲಿಂದ ಸೀದಾ ಲಡ್ಡು ಕೌಂಟ್ರಿಗೆ ಹೋಗಿ 1-2 ಲಡ್ಡು ತಗೊಂಡು, ಒಂದು ಫ್ರೀ ಲಡ್ಡು ಸಿಗುತ್ತೆ ಎಲ್ಲ ದರ್ಶನ ಆದವರಿಗೆಲ್ಲ. ಸೊ ಆ ಕೂಪನಿಂದ ಒಂದು ಫ್ರೀ ಲಡ್ಡು, ನಾವು 1-2 ಲಡ್ಡು ತಗೊಂಡು, ಲಡ್ಡು ಇವಾಗ ಎಷ್ಟಾದರೂ ತೊಗೋಬೋದು, 50 ರೂಪಾಯಿಗೆ ಒಂದು ಲಡ್ಡು ಇರುತ್ತೆ. 1-2 ಲಡ್ಡು ತೊಗೊಂಡು ಅಲ್ಲಿಂದ ವಾಪಸ್ ದೇವಸ್ಥಾನದ ಮುಂದೆ ಎಂಟ್ರೆನ್ಸ್ ಹತ್ರ ಬಂದೆ. ಬಂದು ಒಂದು ಫೋಟೋ ಎಲ್ಲ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಟ್ರೈನ್ ಚೆಕ್ ಮಾಡಿದೆ ಬೆಂಗಳೂರಿಗೆ ಯಾವಾಗಿದೆ ಅಂತ. ಆವಾಗ ಅದು ಒಂದು 3 ಗಂಟೆಗೆ ಒಂದು ಟ್ರೈನ್ ಇತ್ತು ತಿರುಪತಿಯಿಂದ SMUT. ನಾವು ಬಂದಿದ್ದ ಟ್ರೈನೇ ವಾಪಸ್ ಹೋಗ್ತಾಯಿತ್ತು, ಅದು 3 ಗಂಟೆಗಿತ್ತು ಸಂಜೆ. ಸೊ ಏನೋ ಎಷ್ಟು 6-8 ಇದೆ ಅಂತಂದು ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಆವಾಗ ಒಂದು ಪ್ಲ್ಯಾನ್ ಕಾಣಿಸ್ತು ನನಗೆ. ಈ ಜೀಪವರೆಲ್ಲ ಕೇಳ್ತಾಯಿದ್ರು, ಜಸ್ಟು 200 ರೂಪಾಯಿ 6 ಪ್ಲೇಸ್ ಕವರ್ ಮಾಡ್ತೀವಿ, 6 ಪ್ಲೇಸ್ ಕವರ್ ಮಾಡ್ತೀವಿ ಅಂತ. ಸೊ ನಾನು ನೋಡ್ತಾ ಇದ್ದೆ. ಆಮೇಲೆ ಅದೇ ಪ್ಲ್ಯಾನು ಈ ಗೌರ್ಮೆಂಟ್ ಬಸ್ಸಿಂದನೂ ಮಾಡಿದ್ದಾರೆ. 6 ಪ್ಲೇಸ್ ಕವರ್ ಮಾಡ್ತಾರೆ 120 ರುಪೀಸು, 4 ಪ್ಲೇಸ್ ಕವರ್ ಮಾಡ್ತಾರೆ 75 ರುಪೀಸು, ಹೋಗೋದು ಬರೋದು ಎಲ್ಲ ಅಂತ. ಸೊ ನನಗೆ ಆವಾಗ ಗೊತ್ತಾಯಿತು ಗೌರ್ಮೆಂಟ್ ಬಸ್ಸಿಂದ ಹೋಗೋದೇ ಚೆನ್ನಾಗಿ ಅಂತ ಅಂದು 75 ರುಪೀಸ್ ಕೊಟ್ಟು ಒಂದು ಟಿಕೆಟ್ ತಗೊಂಡೆ 4 ಪ್ಲೇಸ್ ಕವರ್ ಆಗೋದು. ಈ 4 ಪ್ಲೇಸಲ್ಲಿ ಪಾಪನಾಶಂ, ಆಕಾಶಗಂಗೆ, ಜಪಾಲಿ ಆಂಜನೇಯ, ವೇಣುಗೋಪಾಲ ಸ್ವಾಮಿ, ಇವಷ್ಟು ಪ್ಲೇಸ್ ಕವರ್ ಆಗುತ್ತೆ. ಅದನ್ನು ತಗೊಂಡು ಬಸ್ ಹತ್ತಿದೆ. ಬಸ್ ಹತ್ತಿ ಸೀದಾ ಮೊದಲು ಹೋಗಿದ್ದೆ ನಾನು ಪಾಪನಾಶ ಟೆಂಪಲ್ಗೆ. ಪಾಪನಾಶಂ ಟೆಂಪಲ್ಲು ಚೆನ್ನಾಗಿದೆ. ಇಲ್ಲಿ ಒಂಥರ ಡ್ಯಾಮ್ ಇದೆ, ಹಾಗೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ದರ್ಶನ ತಗೊಂಡು ಡ್ಯಾಮ್ ಎಲ್ಲ ವ್ಯೂ ತಗೊಂಡು ಫೋಟೋ ಎಲ್ಲ ತಗೊಂಡು ಎಂಜಾಯ್ ಮಾಡಿ ಅಲ್ಲಿಂದ ನೇಚರ್ ಎಂಜಾಯ್ ಮಾಡ್ತಾ ಆಕಾಶಗಂಗೆ ನೆಕ್ಸ್ಟ್ ಬಸ್ ಹತ್ತಿದೆ.
ಅಂದರೆ ಒಂದೇ ಬಸ್ಸು ಬಂದುಬಿಡುತ್ತೆ. ನೆಕ್ಸ್ಟ್ ಬೇರೆ ಬಸ್ಸು ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡೋ ಗೌರ್ಮೆಂಟ್ ಬಸ್ ಯಾವ್ದಾರು ಹತ್ತಿದ್ರೂ ಏನು ಪ್ರಾಬ್ಲಮ್ ಇರೋಲ್ಲ, ಒಂದು ಟಿಕೆಟ್ ಇರ್ತೀವಲ್ಲ. ಸೊ ನೆಕ್ಸ್ಟ್ ಬೇರೆ ಬಸ್ ಬಂತು, ಆ ಬಸ್ಸಿಗೆ ಹತ್ತಿ ಆಕಾಶಗಂಗೆಗೆ ಇಳಿದೆ. ಆಕಾಶಗಂಗೆದು ಫುಲ್ ಡೌನಲ್ಲಿದೆ ದೇವಸ್ಥಾನ. ಅಲ್ಲಿ ಒಳ್ಳೆ ವ್ಯೂ ಇದೆ, ಅದು ಚೆನ್ನಾಗಿದೆ. ಅಲ್ಲಿಂದ ಆಕಾಶಗಂಗೆ ಎಲ್ಲ ನೋಡ್ತಾ ಅಲ್ಲೊಂದು ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಅಲ್ಲಿ ಮೇಲಿಂದ ನೀರು ಬರ್ತಾಯಿತ್ತು. ಫೋಟೋ ಗೀಟೋ ಎಲ್ಲ ತಗೊಂಡು ಅಲ್ಲಿಂದ ಬಸ್ ಹತ್ತಿ ಸೀದಾ ಜಪಾಲಿಗೆ ಹೋದೆ. ಸೊ ಜಪಾಲಿ ಅದು ಆಂಜನೇಯ ಟೆಂಪಲ್ ಇದೆ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಒಂದು ಮುಕ್ಕಾಲು ಕಿಲೋಮೀಟ್ರಷ್ಟು ನಡಿಬೇಕು. ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಅಪ್ ಆ್ಯಂಡ್ ಡೌನ್ ಎಲ್ಲ ಇದೆ. ಸೊ ಅಲ್ಲಿಂದ ಜಪಾಲಿದ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನೇಚರೆಲ್ಲ ಚೆನ್ನಾಗಿದೆ ಜಪಾಲಿದು. ಒಂಥರ ಫಾರೆಸ್ಟ್ ಥರ ಫೀಲ್ ಆಗುತ್ತೆ, ಮಧ್ಯದಲ್ಲಿದೆ. ಅಲ್ಲಿ ಹೋಗಿ ಆಂಜನೇಯ ಟೆಂಪಲ್ ದರ್ಶನ ಮಾಡಿ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಸೀದಾ ವೇಣುಗೋಪಾಲ ಸ್ವಾಮಿಗೆ ಟೆಂಪಲ್ಗೆ ಹೋದೆ. ಅಲ್ಲಿ ಫುಲ್ ರಶ್ ಇತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಅಲ್ಲಿ ಏನೋ ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಏನೋ ಸ್ವಲ್ಪ ಶಾಪಿಂಗ್ ಮಾಡಿ ಅಲ್ಲಿಂದ ವಾಪಸ್ಸು ತಿರುಮಲೆಗೆ ಬಂದೆ. ತಿರುಮಲ ಬರೋಷ್ಟೊತ್ತಿಗೆಲ್ಲ 1:30 ಆಗಿತ್ತು. 3 ಗಂಟೆಗೆ ಟ್ರೈನ್ ಇತ್ತು. ಸೊ ಮತ್ತೆ ಬೇಗ ತಿರುಮಲೆಗೆ ಬಂದು ಊಟ ಗೀಟ ಮಾಡಿ ಅಲ್ಲಿಂದ ಪ್ರಸಾದ ತಗೊಂಡು ಅಲ್ಲಿಂದ ಬಸ್ ಹತ್ತಿದೆ. ಬಸ್ ಹತ್ತಿದಾಗೆ ಸೀದಾ ತಿರುಪತಿ ಬರೋ ಅಷ್ಟೊತ್ತಿಗೆ ಬಸ್ಸಲ್ಲೇ ಮಲಗಿಬಿಟ್ಟಿದ್ದೆ, ಫುಲ್ ಸ್ಟ್ರೈನ್ ಆಗಿತ್ತಲ್ಲ. ತಿರುಪತಿ ಅದು ಎಷ್ಟು ಬೇಗ ಬಂತೇನೋ, ತಿರುಪತಿ ಬರೋ ಅಷ್ಟೊತ್ತಿಗೆ 2:45 ಆಗಿತ್ತು. ಸೊ 3 ಗಂಟೆಗೆ ಟ್ರೈನ್ ಇತ್ತು, 2:45ಗೆ ಬಂದಿದ್ದೆ. ಅಲ್ಲಿಂದ ಬೇಗನೆ ಓಡಿ ರೈಲ್ವೆ ಸ್ಟೇಷನಿಗೆ ಹೋಗಿ ಟಿಕೆಟ್ ತಗೊಂಡು 130 ಟ್ರೈನ್ ಹತ್ತಿದೆ. ಸಿಕ್ತು ಟ್ರೈನ್ 3 ಗಂಟೆಗೆ. ಅದು 8 ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಬರುತ್ತೆ. ಸೊ ಬೆಂಗಳೂರಿಗೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಈ ತಿರುಪತಿ ಪ್ಲ್ಯಾನ್. ನೀವು ಮಾಡೋದಾದರೆ ನೋಡಿ, ಬಜೆಟ್ ಫ್ರೆಂಡ್ಲಿ, ಸುಮ್ಮನೆ ಅನಿವಾರ್ಯವಾಗಿ ಖರ್ಚು ಮಾಡಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.